ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವತ್ತು ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ರೇಟು ಜಾಸ್ತಿ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ. ಜೊತೆಗೆ ಒಳ್ಳೊಳ್ಳೆ ಕ್ವಾಲಿಟಿ ಈರುಳ್ಳಿ ಇವತ್ತು ಕಡಿಮೆ ರೇಟಿಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಸೊ ಪ್ರತಿಯೊಂದನ್ನು ನೀವು ನೋಡಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿದ್ರೇ ನಿಮಗೊಂದು ಕ್ಲಾರಿಟಿ ಬರೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 9/1/2026 ಶುಕ್ರವಾರ. ಹಾಗೆಯೇ ವಿಡಿಯೋನ ನೋಡೋರು ತುಂಬ ಜನ ಕಡಿಮೆ ಮಾಡಿದ್ದೀರಾ. ಆ್ಯಂಡ್ ಅದ್ರ ಜೊತೆಗೆ ವ್ಯೂಸ್ ಕೂಡ ಬರ್ತಾ ಇಲ್ಲ. ಲೈಕ್ ಮಾಡಿ ವಿಡಿಯೋನ ನೋಡಿದ ತಕ್ಷಣವೇ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 10 ರೂಪಾಯಿ ಕೆಜಿ ಇದೆ, 1000 ರೂಪಾಯಿ ಆಗುತ್ತೆ. ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ. ಯಾಕೋ ಗೊತ್ತಿಲ್ಲ, ವಿಡಿಯೋಗೆ ವ್ಯೂಸ್ ಕಡಿಮೆ ಬರ್ತಾ ಇದೆ. ಸೊ ನೋಡಿ, ನಮಗೆ ಸಪೋರ್ಟ್ ಮಾಡಬೇಕು ಅಂದರೆ ನಮ್ಮ ವಿಡಿಯೋಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು 13 ರೂಪಾಯಿ ಕೆಜಿ ಇದೆ, 1300 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೋಡಬಹುದು. ಯಶವಂತಪುರ ಮಾರ್ಕೆಟ್ದು ಅಥವಾ ದಾಸಂಪುರ ತರಕಾರಿ ಮಾರ್ಕೆಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಪ್ರತಿದಿನ ಹೇಳ್ತಾ ಇದ್ರಿ. ಸೊ ಆದಷ್ಟು ಮಟ್ಟಿಗೆ ನಾವು ಮಾಡಿ ಹಾಕ್ತಾ ಇದ್ದೀವಿ. ಇವಾಗ ತರಕಾರಿ ವಿಡಿಯೋ ಆಗಿರಬಹುದು ಅಥವಾ ಯಶವಂತಪುರ ಮಾರ್ಕೆಟ್ ಬಗ್ಗೆ ಆಗಿರಬಹುದು. ಸೊ ಇವಾಗ ಸ್ವಲ್ಪ ದಿನದಲ್ಲಿ ಈಗ ವ್ಯೂಸ್ ಕಡಿಮೆ ಆಗಿರೋದು. ಸೊ ವಿಡಿಯೋ ನೋಡಿದ ತಕ್ಷಣ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವು ನೋಡ್ತಿರೋಂಥದ್ದಕ್ಕೆ 22 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2200 ರೂಪಾಯಿ ಆಗುತ್ತೆ. ನೋಡಬಹುದು. ಆಲೂಗಡ್ಡೆ ರೇಟು ಜಾಸ್ತಿ ಆಗಿದೆ ಸದ್ಯದಲ್ಲಿ. ಸೊ ಕಂಟಿನ್ಯೂ ಸೇಮ್ ರೇಟೇ ನಡೀತಾ ಇದೆ, ಅಂತ ಏನು ಕಡಿಮೆ ಏನೂ ಆಗಿಲ್ಲ. ನೋಡಬೇಕಾಗತ್ತೆ ಇನ್ನು ಎಷ್ಟು ದಿನ ಇದೇ ರೇಟ್ ಇರುತ್ತೆ ಅಂತ ಹೇಳಿ. ಇದು 22 ರೂಪಾಯಿ ಕೆಜಿ ಇದೆ, 2200 ರೂಪಾಯಿ ಆಗುತ್ತೆ ಕ್ವಿಂಟಲ್. ಸೊ ನಾವು ಪ್ರತಿಯೊಂದು ವಿಡಿಯೋ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದಿಷ್ಟು ಟೈಮ್ ತಗೊಳ್ತೀವಿ ವಿಡಿಯೋ ಮಾಡೋಕ್ಕೆ. ಆಮೇಲೆ ನೆಕ್ಸ್ಟು ಎಡಿಟಿಂಗು, ವಾಯ್ಸು ಪ್ರತಿಯೊಂದಕ್ಕೂ ಟೈಮ್ ತಗೊಳ್ತೀವಿ. ಸೊ ಆದಷ್ಟು ನಿಮ್ಮ ಒಂದು ಸಪೋರ್ಟ್ ನಮಗೆ ಇದ್ದರೆ ನಾವು ಕೂಡ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು 24 ರೂಪಾಯಿ ಕೆಜಿ ಇದೆ, 2400 ರೂಪಾಯಿ ಆಗುತ್ತೆ. ನೋಡಬಹುದು ಆಲೂಗಡ್ಡೆ ರೇಟು ಯಾವ ರೇಂಜಿಗೆ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು. ಆಲೂಗಡ್ಡೆಗೆ ರೇಟ್ ಜಾಸ್ತಿನೇ ಇದೆ ನೋಡ್ಬೋದು. ಇದು 26 ರೂಪಾಯಿ ಕೆಜಿ ಇದೆ, 2600 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು. ಪ್ರತಿಯೊಂದನ್ನು ನೋಡ್ಕೊಳ್ಳಿ, ರೇಟ್ಗಳನ್ನ ಗಮನಿಸ್ಕೊಳ್ಳಿ. ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ವ್ಯಾಪಾರನ ಮಾಡಿ. ನೋಡಬಹುದು. ಇದು ಯಶವಂತಪುರ ಮಾರ್ಕೆಟ್ನಲ್ಲಿ 26 ರೂಪಾಯಿಗೆ 1 ಕೆಜಿ, 2600 ರೂಪಾಯಿ ಆಗುತ್ತೆ ಕ್ವಿಂಟಲು. ಇವತ್ತಿನ ದಿನ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಆಲೂಗಡ್ಡೆ ಆಗಿರಬಹುದು, ಈರುಳ್ಳಿ, ಬೆಳ್ಳುಳ್ಳಿ ಪ್ರತಿಯೊಂದು ಸಿಗ್ತಾ ಇರೋಂಥದ್ದು ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡಬೇಕಾಗತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಬೇಕು ಅಂದರೆ ಸೊ ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡಿ. ಅದ್ರ ಜೊತೆಗೆ ವಿಡಿಯೋನ ಕೊನೆ ತನಕ ನೋಡಿ, ಗೊತ್ತಾಗತ್ತೆ ನಿಮಗೆ ಫುಲ್ ಡೀಟೇಲ್ಸು. ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟು. ನಿಮಗೆ 10-11 ರೂಪಾಯಿಂದ ಆಲೂಗಡ್ಡೆ ಶುರುವಾಗುತ್ತೆ, 26 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ. 41 ರೂಪಾಯಿ ಕೆಜಿ ಇದೆ. ನೋಡಬಹುದು ಶುಂಠಿ ರೇಟು 41 ರೂಪಾಯಿಗೆ 1 ಕೆಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ. 4100 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಸೊ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು. ಆ್ಯಂಡ್ ನೋಡ್ತಾ ಇರಬಹುದು ನೀವು ವಿಡಿಯೋಗಳನ್ನ, ಶುಂಠಿ ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. ನೆಕ್ಸ್ಟು ನಾವು ನೋಡ್ತಾ ಇರೋದು 45 ರೂಪಾಯಿ ಕೆಜಿ ಇದೆ, 4500 ರೂಪಾಯಿ ಆಗುತ್ತೆ 1 ಕೆಜಿಗೆ 45 ರೂಪಾಯಿ, 1 ಕ್ವಿಂಟಲ್ಗೆ 4500 ರೂಪಾಯಿ. ಸೊ ಯಾರೆಲ್ಲ ಯಶವಂತಪುರ ಅಥವಾ ದಾಸಂಪುರ ಮಾರ್ಕೆಟಿಗೆ ಬರ್ತಿರೋ ಸೊ ನೋಡಬಹುದು ಶುಂಠಿ ರೇಟು ಇವಾಗ ಸದ್ಯದಲ್ಲಿ ಜಾಸ್ತಿ ಇರೋಂಥದ್ದು. ಅದೇ ನಿಮಗೆ ತರಕಾರಿ ಮಾರ್ಕೆಟ್ನಲ್ಲೂ ಶುಂಠಿ ಸಿಗತ್ತೆ, ಬಟ್ ಅಲ್ಲಿ ಇದಕ್ಕೂ ಡಬಲ್ ಇರುತ್ತೆ, ಜಾಸ್ತಿನೇ ಇದೆ ರೇಟು. ಅಲ್ಲಿ ಎಲ್ಲಿ ತರಕಾರಿ ಮಾರ್ಕೆಟ್ನಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳಿದ್ದಾವೆ, ಚಕ್ಕೆ ಪೀಸ್ಗಳು, ಆದ್ರೂ ಕೂಡ ತರಕಾರಿ ಮಾರ್ಕೆಟ್ನಲ್ಲಿ ಶುಂಠಿ ರೇಟ್ ಜಾಸ್ತಿ ಇದೆ. ಸೊ ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ರೇಟು. 51 ರೂಪಾಯಿ ಕೆಜಿ ಇದೆ, 5100 ರೂಪಾಯಿ ಆಗುತ್ತೆ ಕ್ವಿಂಟಲು. ಯಾರೆಲ್ಲ ಇನ್ನೂ ತರಕಾರಿ ವಿಡಿಯೋ ಹೋಗಿ ನೋಡಿಲ್ವೋ, ಚೆಕ್ ಮಾಡಿಲ್ವೋ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಆ ವಿಡಿಯೋಗೂ ಕೂಡ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋಗಳನ್ನ ನೆಕ್ಸ್ಟು ಕಂಟಿನ್ಯೂ ಹಾಕ್ತಾ ಇರಬೇಕು ಅಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೋಡಬಹುದು. ಇದಿಷ್ಟು ಯಶವಂತಪುರ ಮಾರ್ಕೆಟೆಯ ಶುಂಠಿ ರೇಟ್ ಆಗಿತ್ತು. ನಿಮಗೆ ಶುಂಠಿ ರೇಟಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಹಾಗೆಯೇ ನಮ್ಮ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ. ನೋಡಿಬಿಟ್ಟು ನೀವು ಕೂಡ ಚೆಕ್ ಮಾಡಬಹುದು ಅಂಗಡಿ ಡೀಟೇಲ್ಸ್ನ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಈರುಳ್ಳಿ ರೇಟ್ನ ಇದು ಕೇವಲ 4 ರೂಪಾಯಿ ಕೆಜಿ ಇದೆ, ನಿಮಗೆ 400 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಅದೇ ನೀವು 50 ಕೆಜಿಗೆ 200 ರೂಪಾಯಿ ಆಗುತ್ತೆ. ನೋಡ್ಬೋದು ಎಷ್ಟು ಕಡಿಮೆ ರೇಟಿಗೆ ಈರುಳ್ಳಿ ಸಿಗ್ತಾ ಇದೆ ಅನ್ನೋದು. ಆ್ಯಂಡ್ ಈರುಳ್ಳಿಗಳನ್ನ ಗಮನಿಸಬೇಕಾಗತ್ತೆ, ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಇದು 5 ರೂಪಾಯಿ ಕೆಜಿ ಇದೆ, 500 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಕೇವಲ 5 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ಇವಾಗ ದಾಸಂಪುರ ಮಾರ್ಕೆಟ್ನಲ್ಲೂ ನಿಮಗೆ ಕಡಿಮೆ
ರೇಟಿಗೆ ಸಿಗುತ್ತೆ. ಆ್ಯಂಡ್ ಯಶವಂತಪುರ ಮಾರ್ಕೆಟ್ನಲ್ಲೂ ಕೂಡ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಈರುಳ್ಳಿ ರೇಟನ್ನು ಗಮನಿಸ್ಕೊಳ್ಳಿ, ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಇದು 6 ರೂಪಾಯಿ ಕೆ ಜಿ ಇದೆ, 600 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡ್ಬೋದು, ಕೇವಲ 6 ರೂಪಾಯಿಗೆ 1 ಕೆ ಜಿ, 600 ರೂಪಾಯಿ ಆಗುತ್ತೆ ಕ್ವಿಂಟಲು. ಸೊ ಯಾರೇ ಆಗಿದ್ದರೂ ಯಶವಂತಪುರ ಮಾರ್ಕೆಟಿಗೆ ಬರೋರು ಚೆಕ್ ಮಾಡಿಕೊಂಡು ನಿಮಗೆ ರೇಟು ಆಗತ್ತೆ ಆಗಲ್ವಾ ಪ್ರತಿಯೊಂದನ್ನು ನೋಡ್ಕೊಂಡು ಬನ್ನಿ. ಗ್ರಾಹಕರಿಗೆ ಒಳ್ಳೆ ರೇಟೇ ಸಿಗುತ್ತೆ, ನಿಮಗೆ ಒಳ್ಳೆ ರೇಟು ಸಿಗುತ್ತೆ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಈರುಳ್ಳಿನೂ ನೀವು ಕೊಂಡ್ಕೊಳ್ಬಹುದು. ತುಂಬಾ ನಿಮಗೆ ವೆರೈಟೀಸ್ ನೋಡೋಕ್ಕೆ ಸಿಗುತ್ತೆ ಪ್ರತಿಯೊಬ್ಬರಿಗೂ. ಗ್ರಾಹಕರಿಗೆ, ರೈತರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೇಟಲ್ಲಿ ವ್ಯಾಪಾರ ಮಾಡೋದು. ನೆಕ್ಸ್ಟ್ 7 ರೂಪಾಯಿ ಕೆ ಜಿ ಇದೆ, 700 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು, 7 ರೂಪಾಯಿಗೆ ಈರುಳ್ಳಿ ಸಿಗ್ತಾ ಇದೆ, 700 ರೂಪಾಯಿಗೆ 1 ಕ್ವಿಂಟಲ್ಲು ಸಿಗತ್ತೆ. ನೋಡಬಹುದು ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. 100 ಕೆ ಜಿಗೆ 700 ರೂಪಾಯಿ ಆಗುತ್ತೆ. ಸೊ ನೆಕ್ಸ್ಟು ಇದು 9 ರೂಪಾಯಿ ಕೆ ಜಿ ಇದೆ, 900 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು, ನಿಮಗೆ 50 ಕೆ ಜಿಯ ಬ್ಯಾಗು ಕೂಡ ಸಿಗತ್ತೆ, 1 ಕ್ವಿಂಟಲ್ ಕೂಡ ಸಿಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಫಸ್ಟ್ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಹಾಗೆಯೇ ನೀವು ದಾಸನಪುರ ಮಾರ್ಕೆಟಿಗಾರು ಬಂದು ನೀವು ಚೆಕ್ ಮಾಡಬಹುದು, ಯಶವಂತಪುರ ಮಾರ್ಕೆಟಿಗಾರು ಬಂದು ಚೆಕ್ ಮಾಡಬಹುದು. 10 ರೂಪಾಯಿ ಕೆ ಜಿ ಇದೆ, 1000 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು. ಹಾಗೆಯೇ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು. ಆ್ಯಂಡ್ ನಿಮ್ಮ ಒಂದು ಕಮೆಂಟ್ಗೆ ನಮ್ಮ ಕಡೆಯಿಂದ ರಿಪ್ಲೈ ಕೂಡ ಬರುತ್ತೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇದು ಕೂಡ 10 ರೂಪಾಯಿ ಕೆ ಜಿ ಇದೆ, 1000 ರೂಪಾಯಿ ಆಗುತ್ತೆ. ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ನೋಡಬಹುದು, ಈರುಳ್ಳಿನ ಗಮನಿಸ್ಕೊಳ್ಳಿ, ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಇದು ಫ್ರೆಶ್ ಆಗಿದೆ, ಡ್ರೈ ಆಗಿದೆ. ಆದರೆ 10 ರೂಪಾಯಿಗೆ ನಿಮಗೆ ಒಳ್ಳೆ ಈರುಳ್ಳಿ ಸಿಗುತ್ತೆ. 10 ರೂಪಾಯಿ, 11 ರೂಪಾಯಿ, 12 ರೂಪಾಯಿಗೆಲ್ಲ ನಿಮಗೆ ಕ್ವಾಲಿಟಿ ಈರುಳ್ಳಿಗಳನ್ನ ನೀವು ಕೊಂಡ್ಕೊಳ್ಬೋದು. ಇದು 12 ರೂಪಾಯಿ ಕೆ ಜಿ ಇದೆ, 1200 ರೂಪಾಯಿ ಆಗುತ್ತೆ. ನೋಡ್ಬೋದು, 12 ರೂಪಾಯಿಗೆ ಯಾವ ರೀತಿ ಇರುವಂತಹ ಈರುಳ್ಳಿ ಸಿಗ್ತಾ ಇದೆ. ಗುಲ್ಟಿ ನಿಮಗೆ ಪ್ರತಿಯೊಂದು ಸಿಗುತ್ತೆ ಮಾರ್ಕೆಟಿಗೆ ಬಂದರೆ. ನಿಮಗೆ ಯಶವಂತಪುರ ಮಾರ್ಕೆಟಿಗೆ ಬಂದರೆ ಪ್ರತಿಯೊಂದು ನೋಡೋಕ್ಕೆ ಸಿಗುತ್ತೆ ಈರುಳ್ಳಿಯಲ್ಲಿ. ಈರುಳ್ಳಿ ಆಗಿರ್ಬೋದು, ಆಲೂಗಡ್ಡೆ, ಶುಂಠಿ ಪ್ರತಿಯೊಂದು ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಆಲ್ಮೋಸ್ಟು. ಇದು 12 ರೂಪಾಯಿ ಕೆ ಜಿ ಇದೆ, 1200 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡ್ಬೋದು, 12 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಇದು ಕೂಡ ನಿಮಗೆ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ. ಆ್ಯಂಡ್ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬಿಸಿಲು ಇರೋದ್ರಿಂದ ಚೆನ್ನಾಗಿ ಡ್ರೈ ಮಾಡಿನೇ ತಂದಿರ್ತಾರೆ, ಅಂತ ಏನು ಡ್ಯಾಮೇಜ್ ಇರಲ್ಲ ಇವಾಗ ಮಾರ್ಕೆಟ್ನಲ್ಲಿ. ಸೊ ಹಾಗೆಯೇ ಡಬಲ್ ಪತ್ತಿ ಕೂಡ ಇದ್ದೇ ಇರುತ್ತೆ. ಇದು ಕೂಡ 10 ರೂಪಾಯಿ ಕೆ ಜಿ ಇದೆ, 1000 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡ್ಬೋದು, ಚೆನ್ನಾಗಿ ಡ್ರೈ ಮಾಡಿನೇ ತಂದಿದ್ದಾರೆ ಇದು ಕೂಡ, ನೋಡ್ಕೊಳ್ಳಿ. ಆ್ಯಂಡ್ ಗ್ರಾಹಕರಿಗೆ ಮೇಯ್ನಾಗಿ ಅವರಿಗೆ ಗೊತ್ತಿರತ್ತೆ ಯಾವ ರೀತಿಯಿಂದ ನಾವು ತಗೊಂಡು ಹೋದ್ರೆ ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಆಗುತ್ತೆ ಅನ್ನೋದು. ಸೊ ಅದ್ರ ಮೇಲೇ ಅವರು ಡಿಪೆಂಡ್ ಆಗಿ ತಗೊಳ್ತಾರೆ. ಇದು 14 ರೂಪಾಯಿ ಕೆ ಜಿ ಇದೆ, 1400 ರೂಪಾಯಿ ಆಗುತ್ತೆ ಕ್ವಿಂಟಲ್. 14 ರೂಪಾಯಿಗೆ 1 ಕೆ ಜಿ ಇದು ಈ ಒಂದು ಈರುಳ್ಳಿ. ನೋಡಬಹುದು, ಇದು 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ಸೊ ಯಾವುದೇ ಮಾರ್ಕೆಟಿಗೆ ಬಂದ್ರೂ ಕೂಡ ನಿಮಗೆ ಸೈಜ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 15 ರೂಪಾಯಿ ಕೆ ಜಿ ಇದೆ, 1500 ರೂಪಾಯಿ ಆಗುತ್ತೆ. ಈರುಳ್ಳಿ ನೀವು ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಬಂದರೆ ಮಾತ್ರ ಮಾರ್ಕೆಟ್ನಲ್ಲಿ ನಿಮಗೆ ರೇಟ್ ಸಿಗೋದು. ಈರುಳ್ಳಿ ಸೈಜ್ಗಳನ್ನ ಮಾಡ್ಕೊಂಡು ಬರಬೇಕು ಅಂದರೆ ಆಕ್ರೋ ಗ್ರೇಡ್ ಕಂಪನಿಯ ಒಂದು ಮಿಷಿನ್ನ ಯೂಸ್ ಮಾಡಿಕೊಂಡ್ರೆ ನಿಮಗೂ ಕೂಡ ಒಂದೊಳ್ಳೆ ರೀತಿಯ ಸೈಜ್ಗಳನ್ನ ಮಾಡ್ಕೊಂಡು ಬರ್ಬೋದು ನೀವು ಕೂಡ. ಇದು 15 ರೂಪಾಯಿ ಕೆ ಜಿ ಇದೆ, 1500 ರೂಪಾಯಿ ಆಗುತ್ತೆ. ನೋಡ್ಬೋದು, ಈ ಈರುಳ್ಳಿನ ಗಮನಿಸ್ಕೊಳ್ಳಿ. 15 ರೂಪಾಯಿಗಾದ್ರೂ ನೋಡಿ ಯಾವ ರೀತಿ ಈರುಳ್ಳಿ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು. ಚೆನ್ನಾಗೆ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ಆ್ಯಂಡ್ ಚೆನ್ನಾಗಿದ್ದಾವೆ ಈರುಳ್ಳಿ, ನೋಡೋಕ್ಕೂ ಕೂಡ ಚೆನ್ನಾಗಿದ್ದಾವೆ, ಕಲರ್ ಕೂಡ ಚೆನ್ನಾಗಿದೆ. ಅದು ನಿಮಗೆ ಕೇವಲ 15 ರೂಪಾಯಿಗೆ ಸಿಗ್ತಾ ಇದೆ. ನೋಡ್ಬೋದು, ಕೇವಲ 15 ರೂಪಾಯಿಗೆ 1 ಕೆ ಜಿ 1500 ರೂಪಾಯಿ ಕ್ವಿಂಟಲ್. ಇದು 17 ರೂಪಾಯಿಗೆ 1 ಕೆ ಜಿ 1700 ರೂಪಾಯಿಗೆ 1 ಕ್ವಿಂಟಲ್. ಸೊ ಈರುಳ್ಳಿಯಲ್ಲಿ ನೀವು ಕಂಪೇರ್ ಮಾಡಿದ್ರೆ ಈರುಳ್ಳಿ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ರೇಟಿಗೆ ಒಳ್ಳೊಳ್ಳೆ ಕ್ವಾಲಿಟಿ ಈರುಳ್ಳಿನ ನೋಡಿ 17 ರೂಪಾಯಿಗೆ ಯಾವ ರೀತಿ ಈರುಳ್ಳಿ ಸಿಗ್ತಾ ಇದೆ ಅಂತ. ಕ್ವಾಲಿಟಿ ಈರುಳ್ಳಿನ ನೀವು ಕೊಂಡ್ಕೊಳ್ಬಹುದು. 1700 ರೂಪಾಯಿಗೆ 1 ಕ್ವಿಂಟಲ್ ಅಷ್ಟೇ. ನಿಮಗೆ ಇದೇನು ಜಾಸ್ತಿ ಏನೂ ಆಗೋಲ್ಲ. ಬಟ್ ಇದೇ ರೇಟಿಗೆ ಕೊಂಡ್ಕೊಂಡೋಗಿ ನೀವು ಯಾವ ರೇಟಿಗೆ ಫಿಕ್ಸ್ ಮಾಡಿ ಮಾರ್ತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು 18 ರೂಪಾಯಿ ಕೆ ಜಿ ಇದೆ, 1800 ರೂಪಾಯಿ ಆಗುತ್ತೆ. ಸೊ ನೋಡಬಹುದು, ನೀವು ಕೂಡ ಇದೇ ರೀತಿಯೇ ಸೈಜ್ ವೈಸ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗತ್ತೆ. ನಾನು ಎಲ್ಲ ರೈತರಿಗೆ ಹೇಳೋದು ಇಷ್ಟೇ, ರೈತರು ಮೇಯ್ನಾಗಿ ಮಾಡ್ಕೊಂಡು ಬರಬೇಕಾಗಿರೋದು ಸೈಜ್ಗಳು. ಎಲ್ಲ ರೀತಿಯ ಸೈಜ್ಗಳನ್ನ ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಬಂದ್ರೇ ಮಾರ್ಕೆಟ್ನಲ್ಲಿ ರೇಟ್ ಸಿಗೋದು. ಇದು 20 ರೂಪಾಯಿಗೆ 1 ಕೆ ಜಿ 2000 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು, 20 ರೂಪಾಯಿಗೆ 1 ಕೆ ಜಿ. ಈ ಈರುಳ್ಳಿನ ನೋಡಬೇಕಾಗತ್ತೆ, ಸೈಜ್ಗಳನ್ನ ಗಮನಿಸ್ಕೊಳ್ಳಿ. 20 ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಮಾರ್ಕೆಟ್ನಲ್ಲಿ, 2000 ರೂಪಾಯಿ ಆಗುತ್ತೆ ಕ್ವಿಂಟಲು. ರೈತರು ಇದೇ ರೀತಿಯೇ ನೀವು ಕೂಡ ಸೈಜ್ ಮಾಡ್ಕೊಂಬಂದು ವ್ಯಾಪಾರ ಮಾಡ್ಬೋದು. ಗ್ರಾಹಕರಿಗೆ ನಿಮಗೆ ಒಳ್ಳೆ ಕಡಿಮೆ ರೇಟಿಗೆ ಒಳ್ಳೊಳ್ಳೆ ಈರುಳ್ಳಿಗಳನ್ನ ನೋಡೋಕ್ಕೆ ಸಿಗುತ್ತೆ ಇವಾಗ ಮಾರ್ಕೆಟ್ನಲ್ಲಿ. ಎಲ್ಲದನ್ನು ಗಮನಿಸ್ಕೊಳ್ಳಿ, ಗಮನಿಸ್ಬಿಟ್ಟು ವ್ಯಾಪಾರನ ಮಾಡಿ. ರೈತರೇ ಆಗಿರ್ಬೋದು, ಗ್ರಾಹಕರೇ ಆಗಿರಬಹುದು, ಯಾರೋ ಮೋಸ ಹೋಗಬೇಡಿ. ಸೊ ಆದಷ್ಟು ಮಟ್ಟಿಗೆ ನಿಮ್ಮ ಒಂದು ಜಾಗರೂಕತೆಯಲ್ಲಿ ನೀವು ವ್ಯಾಪಾರನ ಮಾಡಿ. ಇಬ್ಬರೂ ಅಷ್ಟೇ, ಗ್ರಾಹಕರೇ ಆಗಿರ್ಬೋದು, ರೈತರೇ ಆಗಿರಬಹುದು.
ಸೊ ಇಬ್ಬರಿಗೂ ಹೇಳ್ತಾರೆ ಅಂಥದ್ದು. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ರೇಟು. ಈರುಳ್ಳಿ ನಿಮಗೆ ಈರುಳ್ಳಿ 2 ರೂಪಾಯಿ 3 ರೂಪಾಯಿ 4 ರೂಪಾಯಿಂದ ಈರುಳ್ಳಿ ರೇಟು ಶುರುವಾಗತ್ತೆ. 20 ರೂಪಾಯಿ ತನಕ ನೀವು ಟಾಪ್ ರೇಟ್ ನೋಡಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಇದೆಲ್ಲ ನೀವು ಕೂಡ ಸೈಜ್ಗಳನ್ನ ಮಾಡ್ಕೊಂಡು ಬರಬೇಕು. ಒಳ್ಳೆ ರೀತಿ ಕ್ವಾಲಿಟಿ ಸೈಜ್ಗಳನ್ನ ಮಾಡ್ಕೊಂಡು ಬರಬೇಕು ಅಂದರೆ ಆಗ್ರೋ ಗ್ರೇಡ್ ಕಂಪನಿಯ ಒಂದು ಮೆಷಿನ್ನ ನೀವು ಕೂಡ ಕೊಂಡ್ಕೊಂಡು ನೀವು ಕೂಡ ಒಂದೊಳ್ಳೆ ರೀತಿಯ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ. ನೀವು ಕೂಡ ಈ ಒಂದು ಮಿಷಿನ್ನ ಯೂಸ್ ಮಾಡ್ಕೊಳೋದ್ರಿಂದ ನಿಮಗೂ ಕೂಡ ತುಂಬಾ ಲಾಭ ಆಗುತ್ತೆ. ಈ ಒಂದು ಮಿಷಿನ್ನಿಂದ ನೀವು ಬಿಸ್ನೆಸ್ ಕೂಡ ಓಪನ್ ಮಾಡಬಹುದು. ಹಾಗೆಯೇ ನಿಮ್ಮ ಒಂದು ಈರುಳ್ಳಿ ಕೂಡ ಒಂದೊಳ್ಳೆ ಸೈಜ್ಗಳಾದರೆ ನಿಮಗೂ ಕೂಡ ಮಾರ್ಕೆಟ್ನಲ್ಲಿ ಒಂದೊಳ್ಳೆ ರೇಟ್ ಸಿಗೋಂಥದ್ದು. ಹಾಗೆಯೇ ಕೂಲಿಗೆ ಕೊಡಬೇಕಾಗಿರುವಂತಹ ಖರ್ಚು ಕೂಡ ನಿಮಗೆ ಮಿಕ್ಕತ್ತೆ. ಸೊ ಪ್ರತಿಯೊಂದನ್ನು ನೀವು ಗಮನದಲ್ಲಿಟ್ಕೊಂಡು ಈ ಒಂದು ಮಿಷಿನ್ನು ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ಮಾಡಿ ನಮ್ಮ ಜೊತೆ ಮಾತಾಡಬಹುದು, ಮಿಷಿನ್ ಬಗ್ಗೆ ತಿಳ್ಕೊಳ್ಬಹುದು. ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ವಿಡಿಯೋ. ಸೊ ನೆಕ್ಸ್ಟು ನಾವಿವಾಗ ನೋಡ್ತಾ ಹೋಗೋಣ ಬೆಳ್ಳುಳ್ಳಿ ರೇಟ್. ಯಾಕಂದರೆ ಬೆಳ್ಳುಳ್ಳಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಇವಾಗ ಏನಾದರೂ ಕಡಿಮೆ ಆಗಿದೆಯಾ ಅಥವಾ ಸೇಮ್ ರೇಟಲ್ಲೇ ಕಂಟಿನ್ಯೂ ಆಗಿದೆಯಾ ಅಂತ ಹೇಳಿ ನೋಡ್ತಾ ಹೋಗೋಣ. ಬೆಳ್ಳುಳ್ಳಿ ರೇಟ್ನ ನೋಡೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 90 ರೂಪಾಯಿ ಕೆಜಿ ಇದೆ. ನಿಮಗೆ ಸ್ಟಾರ್ಟಿಂಗ್ ರೇಟೇ 90 ರೂಪಾಯಿಯಿಂದ ಶುರುವಾಗುತ್ತೆ. ಚಿಕ್ಕ ಸೈಜ್ಗಳ ಬೆಳ್ಳುಳ್ಳಿಗೆ ನೀವು ಏನಿಲ್ಲ ಅಂದ್ರೂ 90 ರೂಪಾಯಿ 100 ರೂಪಾಯಿ ಕೊಡಬೇಕಾಗತ್ತೆ 1 ಕೆಜಿಗೆ. ಇದು 105 ರೂಪಾಯಿಗೆ 1 ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಬಹುದು. ಹೋಲ್ಸೇಲ್ ರೇಟಲ್ಲೇ ಈ ರೇಟು ನಡೀತಾ ಇದೆ. 105, 110 ಅಥವಾ 120 ರೂಪಾಯಿ ಚಿಕ್ಕ ಸೈಜ್ಗೆ ನಡೀತಾ ಇದೆ. ಇದು ಹೋಲ್ಸೇಲ್ ರೇಟ್ಗೆ. ಆ್ಯಂಡ್ ನೀವೇನಾದರೂ ಒಳ್ಳೆ ಸೈಜು ಬಿಗ್ ಸೈಜ್ ತೊಗೋಬೇಕು ಅಂದರೆ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದು 125 ರೂಪಾಯಿಗೆ 1 ಕೆಜಿ. 1 ಕೆಜಿಗೆ 125. ಸೊ ಎಷ್ಟು ಕೆಜಿ ಬೇಕು, ಎಷ್ಟು 50 ಕೆಜಿ ಬೇಕಾ ಅಥವಾ 1 ಕ್ವಿಂಟಲ್ ಬೇಕು, ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಕೂಡ ಕೊಂಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಈ ಒಂದು ಬೆಳ್ಳುಳ್ಳಿ 120 ರೂಪಾಯಿಗೆ 1 ಕೆಜಿ ನೋಡಬಹುದು. 120 ರೂಪಾಯಿಗೆ ಯಾವ ರೀತಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಅಂತ. ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬೆಳ್ಳುಳ್ಳಿಗೆ ಸದ್ಯದಲ್ಲಿ ರೇಟು ಜಾಸ್ತಿ ಆಗಿದೆ. ಸೊ ಯಾರೇ ಒಬ್ಬರು ಬೆಳ್ಳುಳ್ಳಿ ಬೆಳೆದಿದ್ದವ್ರು ಇದ್ರೂ ಕೂಡ ಮಾರ್ಕೆಟಿಗೆ ತಗೊಬಂದು ವ್ಯಾಪಾರ ಮಾಡಿ. ಇದು 145 ರೂಪಾಯಿಗೆ 1 ಕೆಜಿ ನೋಡಬಹುದು. ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಇವಾಗ ಬೆಳ್ಳುಳ್ಳಿಗೆ, ಆಲೂಗಡ್ಡೆ, ಶುಂಠಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು 160 ರೂಪಾಯಿಗೆ 1 ಕೆಜಿ ಟಾಪ್ ರೇಟ್ ನೋಡಬಹುದು. ಯಾವ ರೀತಿ ಇದೆ ಬೆಳ್ಳುಳ್ಳಿ ಅನ್ನೋದು. 160 ರೂಪಾಯಿಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇರೋವಂಥದ್ದು. ಹೋಲ್ಸೇಲ್ ರೇಟಿಗೆ ಈ ರೇಟು ಅಂದರೆ 160 ರೂಪಾಯಿ ಅಂದರೆ. ಸೊ ನೀವು ಯಾವ ರೀತಿ ನೀವು ಕೊಂಡ್ಕೊಳ್ಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಎಷ್ಟು ರೇಟ್ ಆಗಿದೆ ಇವಾಗ ಬೆಳ್ಳುಳ್ಳಿಗೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಳಿ. 30-35 ರೂಪಾಯಿಂದ ಸ್ಟಾರ್ಟಿಂಗ್ ರೇಟ್ ಇರ್ತಿತ್ತು. ಬಟ್ ಇವಾಗ 90-100 ರೂಪಾಯಿ ಸ್ಟಾರ್ಟಿಂಗ್ ರೇಟ್ ಆಗಿದೆ. 160, 170, 180 ಟಾಪ್ ರೇಟಿಗೆ ಬಂದಿದೆ. ಒಳ್ಳೆ ಸೈಜ್ಗಳು ಬೇಕು ಅಂದರೆ 170-180 ನೀವು ಪೇ ಮಾಡಬೇಕಾಗತ್ತೆ 1 ಕೆಜಿಗೆ ಬೆಳ್ಳುಳ್ಳಿ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಹಾಗೆಯೇ ಇವಾಗ ದಾಸನಪುರ ಮಾರ್ಕೆಟು ಮತ್ತು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಯಶವಂತಪುರ ಮಾರ್ಕೆಟು ಈರುಳ್ಳಿ 68,048 ಬ್ಯಾಗ್ ಬಂದಿದೆ. ಪೊಟ್ಯಾಟೊ 30,714 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 2,868 ಬ್ಯಾಗ್ಸ್ ಬಂದಿದೆ. ಹಾಗೆ ಶುಂಠಿ 531 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವಿವಾಗ ಗಮನಿಸಬೇಕಾಗತ್ತೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು. ಡೈಲಿ ನಿಮ್ಮ ಕಮೆಂಟ್ ಆಗಿರ್ಬೋದು, ಲೈಕ್ ಆಗಿರಬಹುದು, ಪ್ರತಿಯೊಂದನ್ನು ಗಮನಿಸ್ತಾ ಇರ್ತೀವಿ ನಾವು ಕೂಡ ವಿಡಿಯೋದಲ್ಲಿ. ಹಾಗೆಯೇ ದಾಸನಪುರ ಮಾರುಕಟ್ಟೆಯ ತರಕಾರಿ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇವಾಗ ನಮ್ಮ ಕರ್ನಾಟಕದ ಆನಿಯನ್ ರೇಟ್ನ ನೋಡ್ತಾ ಹೋಗೋಣ. ಸೈಜ್ಗಳ ಮೇಲೆ ಏನೇನು ರೇಟ್ ನಡೀತಿದೆ ಅನ್ನೋದನ್ನ ನಾವಿವಾಗ ತಿಳ್ಕೊಳ್ತಾ ಹೋಗೋಣ. ಡೀಟೇಲ್ಸ್ ಬಗ್ಗೆ ಇವಾಗ ಗಮನ ಕೊಡ್ತಾ ಹೋಗೋಣ. ಇವತ್ತು ಟೋಟಲ್ ಆಗಿ ಅರೈವಲ್ಸ್ ಬಂದಿದ್ದು 69,757 ಬ್ಯಾಗ್ಸ್ ಬಂದಿದೆ. 345 ಟ್ರಕ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ ಹೊಸ ಆನಿಯನ್ನು 68,000 ಬ್ಯಾಗ್ಸು ಹೊಸ ಆನಿಯನ್ನೇ ಬಂದಿದೆ. 1000 ಬ್ಯಾಗ್ಸ್ ಅಷ್ಟೇ ಹಳೆ ಆನಿಯನ್ನು ಬಂದಿರೋದು ಇವತ್ತು ಮಾರ್ಕೆಟಿಗೆ. ಅದರಲ್ಲಿ 1 to 2 ಲಾಟ್ಗೆ 2,000 ರೂಪಾಯಿಂದ 2,100 ರೂಪಾಯಿ ತನಕ ಹೋಗಿದೆ. ಎಕ್ಸ್ಟ್ರಾ ಸೂಪರ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1,800 ರೂಪಾಯಿಂದ 2,000 ರೂಪಾಯಿ ತನಕ ಹೋಗಿದೆ. ಮುಕ್ಕಾಲು 1,600 ರೂಪಾಯಿಂದ 1,800 ರೂಪಾಯಿ ತನಕ ಹೋಗಿದೆ. ಮೀಡಿಯಮು 1,400 ರೂಪಾಯಿಂದ 1,600 ರೂಪಾಯಿ ತನಕ ಹೋಗಿದೆ. ಗೋಲ್ಟಾ 300 ರೂಪಾಯಿಂದ 500 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 200 ರೂಪಾಯಿಂದ 500 ರೂಪಾಯಿ ತನಕ ಹೋಗಿದೆ. ಇದಿಷ್ಟು ಹೊಸ ಆನಿಯನ್ಗೆ ನಮ್ಮ ಕರ್ನಾಟಕ
ಕರ್ನಾಟಕ ಕಡೆಯಿಂದ ಬಂದಿರುವಂತಹ ಹೊಸ ಆನಿಯನ್ಗೆ. ಇವಾಗ ಹಳೆ ಆನಿಯನ್ಗೆ, ಕರ್ನಾಟಕದ ಹಳೆ ಆನಿಯನ್ಗೆ ಏನು ರೇಟ್ ಹೋಗಿದೆ ಅಂದರೆ 1 to 2 ಲಾಟ್ಗೆ 2100 ರೂಪಾಯಿಂದ 2200 ರೂಪಾಯಿ ತನಕ ನಡೀತಿದೆ. ಬೆಸ್ಟ್ ಸೈಜ್ ಈರುಳ್ಳಿಗೆ 1500 ರೂಪಾಯಿಂದ 2000 ರೂಪಾಯಿ ತನಕ ಹೋಗಿದೆ. ಆವ್ರೇಜ್ ಕ್ವಾಲಿಟಿಗೆ 500 ರೂಪಾಯಿಂದ 1200 ರೂಪಾಯಿ ತನಕ ಹೋಗಿದೆ. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಕರ್ನಾಟಕದ ಈರುಳ್ಳಿ ರೇಟು. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು. 21-22 ರೂಪಾಯಿ ತನಕ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ನಡೀತಾ ಇದೆ. ಕೇವಲ ನಿಮಗೆ 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿಂದ ಈರುಳ್ಳಿ ರೇಟ್ ಶುರುವಾಗ್ತಾ ಇದೆ. ಸೊ ಇದು ಗಮನದಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ರೈತರಿಗೆ ಹೇಳೋದು ನಾನು ಇಷ್ಟೇ, ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ರೇಟು ಸಿಗತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದ್ರ ಬಗ್ಗೆ ಡೌಟ್ ಇದ್ದರೂ ಕಮೆಂಟ್ ಮಾಡ್ಬೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ನೋಡಿದಿರೋ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.